ತುಂಬ ಸುಲಭವಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗಂತ ನೋಡೋಣ ಬನ್ನಿ. ನಾನಿಲ್ಲಿ 4 ಮಾವಿನ ಹಣ್ಣನ್ನು ತಗೊಂಡು ಕಟ್ ಮಾಡಿ ಇದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ಒಂದು ರಾತ್ರಿ ಪೂರ್ತಿಯಾಗಿ ಇಡ್ತಾ ಇದ್ದೀನಿ. ಇದು ಒಂದು ರಾತ್ರಿ ಪೂರ್ತಿಯಾಗಿ ಉಪ್ಪಿನಲ್ಲಿ ನೆನಿಬೇಕು. ಈಗ ನಾನಿಲ್ಲಿ ಬೆಳಗ್ಗೆ ತೆಗೆದು ನೋಡಿದಾಗ ಇದು ತುಂಬ ಚೆನ್ನಾಗಿ ಉಪ್ಪಿನ ನೀರಲ್ಲಿ ನೆನೆದು ಬಂದಿದೆ. ಇವಾಗ ಇದನ್ನು ಬಿಸಿಲಿಗೆ ಒಣಗಿಸೋದು. ಈ ಥರ ಮಾವಿನ ಹೋಳುಗಳನ್ನು ಬಿಸಿಲಿಗೆ ಒಣಗಿಸಿ ತಗೊಳ್ಳೋದ್ರಿಂದ 1 ವರ್ಷ ಪೂರ್ತಿ ಇಟ್ಟರು ನಿಮ್ಮ ಮಾವಿನಕಾಯಿ ಉಪ್ಪಿನಕಾಯಿ ಕೆಡೋದಿಲ್ಲ. ಅದಕ್ಕಾಗಿ ಈ ಥರ ಬಿಸಿಲಿಗೆ ಒಣಗಿಸ್ತಾ ಇದ್ದೀನಿ. ಈ ಥರ ಒಣಗಬೇಕು ಬಿಸಿಲಿಗೆ. ಮಾವಿನ ಹೋಳು ಒಣಗಿದ ಮೇಲೆ ಮಸಾಲ ಹಾಕೊಳ್ಳೋದು. ನಾನಿಲ್ಲಿ 1 ಚಮಚ ಮೆಂತ್ಯ ಕಾಳು ಮತ್ತು 2 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಸಾಸಿವೆ, ಖಾರದ ಪುಡಿ, ಉಪ್ಪು, ಹಳದಿ, ಇದು ಸಾಸಿವೆ ಬೇಳೆ. ಇವಾಗ ಒಂದು ಕಡೆ ಎಣ್ಣೆ ಕಾಯಕ್ಕಿಡ್ತಾ ಇದ್ದೀನಿ. ಎಣ್ಣೆ ಮಾತ್ರ ಕಾದಾರಿರೋ ಎಣ್ಣೆಯನ್ನು ಉಪ್ಪಿನಕಾಯಿಗೆ ಹಾಕಬೇಕಾಗತ್ತೆ. ಒಂದು ಫ್ರೈ ಪ್ಯಾನ್ಗೆ ನಾನಿಲ್ಲಿ ಮೆಂತ್ಯಕಾಳು, ಜೀರಿಗೆ, ಸೋಂಪು, ಸಾಸಿವೆ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರಲ್ಲಿ ರುಬ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದ್ಸಲ ಹುರಿದು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋತಾ ಇದ್ದೀನಿ. ನೀವು ಈ ಥರ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ. ರುಬ್ಕೊಂಡಿರೋ ಪೌಡ್ರನ್ನು ನಾನು ಈ ಮಾವಿನ ಹೋಳಿಗೆ ಹಾಕ್ತಾಯಿದ್ದೀನಿ. ರುಬ್ಕೊಂಡಿರೋ ಪೌಡ್ರನ್ನು ಹಾಕಿದ ಮೇಲೆ ನಾನಿಲ್ಲಿ ಅಚ್ಕಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ, ಹಳದಿ ಪೌಡ್ರನ್ನು ಹಾಕ್ತಾಯಿದ್ದೀನಿ, ಸಾಸಿವೆ ಬೇಳೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈ ಎಲ್ಲ ಪೌಡ್ರ್ ಮಸಾಲೆಯನ್ನು ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋದು. ಆಮೇಲೆ ಇದಕ್ಕೆ ಕಾದಾರಿರೋ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಈ ಥರ ನೀವು ತುಂಬ ಸುಲಭವಾಗಿ ಮಣ್ಣಿನಲ್ಲಿ ಉಪ್ಪಿನಕಾಯಿಯನ್ನು ಮಾಡ್ಕೋಬೋದು. ಇದನ್ನು ಇವಾಗ ನೀವು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಪ್ಲಾಸ್ಟಿಕ್ ಡಬ್ಬಿ ಅಥವಾ ಕಾಜಿನ ಬರ್ನಿನಲ್ಲಿ ಇಟ್ಕೋಬಹುದು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.